ನಮಸ್ಕಾರ ಸ್ನೇಹಿತರೆ, ಯುವ ಬೆಳಕು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು 2026ರ ಮಾರ್ಚ್ 3ರ ಮಂಗಳವಾರದಂದು ಸಂಭವಿಸಲಿರುವ ಅತ್ಯಂತ ವಿಶಿಷ್ಟವಾದ ಫಾಲ್ಗುಣ ಹುಣ್ಣಿಮೆ ಮತ್ತು ವರ್ಷದ ಮೊದಲ ಪಾರ್ಶ್ವ ಚಂದ್ರಗ್ರಹಣದ ಬಗ್ಗೆ ಆಳವಾದ ಮತ್ತು ವಿಸ್ತಾರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ದಿನವು ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ, ಯಾಕೆಂದರೆ ಫಾಲ್ಗುಣ ಮಾಸದ ಈ ಹುಣ್ಣಿಮೆಯನ್ನು ಲಕ್ಷ್ಮೀ ಜಯಂತಿ ಎಂದು ಆಚರಿಸಲಾಗುತ್ತದೆ ಮತ್ತು ಇದೇ ದಿನದಂದು ದುಷ್ಟಶಕ್ತಿಯ ಸಂಹಾರದ ಸಂಕೇತವಾಗಿ ಹೋಲಿಕಾ ದಹನವನ್ನು ಕೂಡ ಮಾಡಲಾಗುತ್ತದೆ. ಈ ಬಾರಿಯ ಹುಣ್ಣಿಮೆ ತಿಥಿಯು ಮಾರ್ಚ್ 2ರ ಸೋಮವಾರ ರಾತ್ರಿ 11:30 ಗಂಟೆಗೆ ಸರಿಯಾಗಿ ಆರಂಭವಾಗಿ ಮಾರ್ಚ್ 3ರ ಮಂಗಳವಾರ ರಾತ್ರಿ 10:15 ಗಂಟೆಯವರೆಗೆ ಇರಲಿದೆ. ಆದರೆ ವಿಶೇಷವೆಂದರೆ ಇದೇ ದಿನ ಸಂಜೆ ಪಾರ್ಶ್ವ ಚಂದ್ರಗ್ರಹಣವು ಸಂಭವಿಸುತ್ತಿದ್ದು, ಈ ಗ್ರಹಣದ ಸ್ಪರ್ಶಕಾಲವು ಸಂಜೆ 3:19 ಗಂಟೆಗೆ ಆರಂಭವಾಗಿ ಸುಮಾರು 6:49 ಗಂಟೆಗೆ ಗ್ರಹಣವು ಉತ್ತುಂಗ ಸ್ಥಿತಿಯಲ್ಲಿರುತ್ತದೆ ಮತ್ತು ಸಂಜೆ 7:15 ಗಂಟೆಗೆ ಮೋಕ್ಷಕಾಲ, ಅಂದರೆ ಗ್ರಹಣವು ಪೂರ್ಣವಾಗಿ ಅಂತ್ಯಗೊಳ್ಳುತ್ತದೆ. ಗ್ರಹಣವಿರುವ ದಿನಗಳಲ್ಲಿ ಸೂತಕ ಕಾಲವು ಗ್ರಹಣ ಆರಂಭಕ್ಕೂ 9 ಗಂಟೆಗಳ ಮೊದಲೇ ಅನ್ವಯವಾಗುವುದರಿಂದ ಮಾರ್ಚ್ 3ರ ಬೆಳಿಗ್ಗೆಯಿಂದಲೇ ಜಾಗರೂಕರಾಗಿರುವುದು ಅವಶ್ಯಕವಾಗಿದ್ದು, ಈ ಸಮಯದಲ್ಲಿ ದೇವಸ್ಥಾನದ ಬಾಗಿಲುಗಳು ಮುಚ್ಚಿರುವುದರಿಂದ ಪೂಜೆಗಳನ್ನು ಮಾಡುವಂತಿಲ್ಲ. ಆದರೆ ಮಾನಸಿಕವಾಗಿ ದೇವರ ನಾಮಸ್ಮರಣೆ ಮಾಡುವುದು 100 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ಈ ಹುಣ್ಣಿಮೆಯು ಮಂಗಳವಾರ ಬಂದಿರುವುದರಿಂದ ಇದಕ್ಕೆ ಕುಜ ಪೂರ್ಣಿಮಾ ಎಂಬ ಹೆಸರಿದ್ದು, ಇದು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಹಳೆಯ ಸಾಲಗಳನ್ನು ತೀರಿಸಲು ಅತ್ಯಂತ ಪ್ರಶಸ್ತವಾದ ಕಾಲವಾಗಿದೆ. ಆದರೆ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮತ್ತು ಗರ್ಭಿಣಿಯರು ಅಪ್ಪಿತಪ್ಪಿಯೂ ಗ್ರಹಣದ ಕಿರಣಗಳಿಗೆ ಒಡ್ಡಿಕೊಳ್ಳಬಾರದು. ಇನ್ನು ಈ ದಿನ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖವಾದ ಒಂದು ವಿಶೇಷ ಕೆಲಸವೇನೆಂದರೆ, ಗ್ರಹಣ ಮುಕ್ತಾಯವಾದ ನಂತರ, ಅಂದರೆ ರಾತ್ರಿ 7:15ರ ನಂತರ ಇಡೀ ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ದೇವರ ಕೋಣೆಯನ್ನು ಅರಿಶಿನ ಮಿಶ್ರಿತ ನೀರಿನಿಂದ ಒರೆಸಿ ಮಹಾಲಕ್ಷ್ಮಿಯ ದೀಪವನ್ನು ಹಚ್ಚಬೇಕು. ವಿಶೇಷವಾಗಿ ಆರ್ಥಿಕ ಸಂಕಷ್ಟದಲ್ಲಿರುವವರು ಒಂದು ಕಂಚಿನ ಅಥವಾ ತಾಮ್ರದ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಅದರ ಮೇಲೆ ಒಂದು ತಾಮ್ರದ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯವನ್ನು ಇಟ್ಟು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಸಂಪತ್ತಿನ ಹರಿವು ಹೆಚ್ಚಾಗುತ್ತದೆ. ಗ್ರಹಣದ ಕಿರಣಗಳಿಂದ ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಕಲುಷಿತವಾಗದಂತೆ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ಪಾತ್ರೆಗಳಿಗೆ ಮತ್ತು ನೀರಿನ ಟ್ಯಾಂಕ್ಗೆ ತುಳಸಿ ಎಲೆ ಅಥವಾ ದರ್ಬೆಯನ್ನು ಹಾಕಿಡುವುದು ಅತ್ಯಂತ ಅವಶ್ಯಕವಾಗಿದೆ, ಏಕೆಂದರೆ ಈ ಸಸ್ಯಗಳಿಗೆ ವಿಕಿರಣಗಳನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯಿದೆ. ಚಂದ್ರನು ಮನಸ್ಸಿನ ಕಾರಕನಾಗಿರುವುದರಿಂದ ಗ್ರಹಣದ ಸಮಯದಲ್ಲಿ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಮೌನವಾಗಿರುವುದು ಮತ್ತು ಓಂ ನಮಃ ಶಿವಾಯ ಅಥವಾ ಓಂ ಲಕ್ಷ್ಮೀ ನಮಃ ಮಂತ್ರವನ್ನು ಜಪಿಸುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗ್ರಹಣ ಮುಗಿದ ನಂತರ ದಾನಧರ್ಮಗಳಿಗೆ ಹೆಚ್ಚಿನ ಮಹತ್ವವಿದ್ದು, ಬಿಳಿ ಅಕ್ಕಿ, ಬೆಲ್ಲ ಅಥವಾ ಹಾಲನ್ನು ಬಡವರಿಗೆ ದಾನ ಮಾಡುವುದರಿಂದ ಜಾತಕದಲ್ಲಿರುವ ಚಂದ್ರದೋಷ ಮತ್ತು ಮಂಗಳದೋಷಗಳು ನಿವಾರಣೆಯಾಗಿ ನಿಮ್ಮ ಮುಂದಿನ ಜೀವನ ಸುಗಮವಾಗುತ್ತದೆ. ಇಂತಹ ಅಪರೂಪದ ಖಗೋಳ ಮತ್ತು ಧಾರ್ಮಿಕ ವಿದ್ಯಮಾನಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು. ಆದ್ದರಿಂದ ಈ ಮಾಹಿತಿಯನ್ನು ನಿರ್ಲಕ್ಷಿಸದೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ, ಅವರು ಕೂಡ ಇದರ ಲಾಭ ಪಡೆಯುವಂತೆ ಮಾಡಿ. ಇಂದಿನ ಈ ಸವಿಸ್ತಾರವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯುವ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ನಿಮ್ಮ ಜೀವನದಲ್ಲಿ ಈ ಹುಣ್ಣಿಮೆಯು ಸುಖ ಶಾಂತಿ ತರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.